ಗೈಸ್, ವೆಲ್ಕಮ್ ಬ್ಯಾಕ್ ಟು ಎನದರ್ ವ್ಲಾಗ್. ಇವತ್ತು ಗುರುವಾರ ಆಯ್ತಾ ಗೈಸ್, ಕರೆಕ್ಟಾಗಿ ಟೈಮು 7:30 ಆಯಿತು. ತಿಂಡಿ ಎಲ್ಲ ರೆಡಿ ಆಯಿತು ಆಯಿತಾ, ಪಲಾವ್ ಆಯಿತು. ಈ ನೋಡಿ ನನಗಿಂತ ಮುಂಚೆ ಎದ್ದಿದ್ದಾನೆ, ಅಂದರೆ ನಾನು 6 o'clock ಅಷ್ಟೊತ್ತಿಗೆ ಎದ್ದೆ. ಒಂದು ಸ್ವಲ್ಪ ಹೊತ್ತು ಮಲಗಿದೆ, ಅರ್ಧ ಗಂಟೆ. ಮತ್ತು ನನ್ನಿಂದ ಎದ್ದು ಬರ್ತಾ ಇದ್ದಾನೆ. ಇವನು ಎದ್ದಿದ್ದಾನೆ, ಬಟ್ ಶಾಲೆಗೆ ಹೋಗೋವನು ಇನ್ನೂ ಕೂಡ ಎದ್ದಿಲ್ಲ ಆಯಿತಾ. ನಾನು ಇವಾಗ ಎಬ್ಬಿಸ್ಬೇಕು. ಹೇಳು ಅಣ್ಣನ ಎಬ್ಬರ್ಸೋಣ. ಮುಕ್ಷಿ ಬಾಬಾ ಹೇಳ್ತೀನ, ಹೇಳು. ಶಾಲೆಗೆ ಹೋಗಲ್ಲ, ಹೊತ್ತಾಯ್ತು. ಹೇಳು ಬಂಗಾರ, ಗಂಟೆ 7:30. ರಿಕ್ಷಾ ಬರುತ್ತೆ ಈಗ. ಹೇಳು, ಹೇಳಪ್ಪ. ಬಾ ಜಿಜ್ಮಿಯನ, ಬಾ ಸರಿ ಆಗುತ್ತೆ. ಬಾ ಜಿಜ್ಮಿಯ. ಎಂತ ಹಾಕೊಂತೀಯ? ಯಾವುದು ಪ್ಲೇಟಾ? ಯಾವ ಪ್ಲೇಟ್? ಅಲ್ಲುಜ್ಜ ಪೇಸ್ಟಾ? ನೀನೇ ಹಾಕ, ಬಾ ಹೇಳು. ಬಂದಿಲ್ಲ ರಿಕ್ಷಾ. ಮೆಲ್ಲ ಹೋಗು. ಇಲ್ಲ ಕೈ ಮುಗಿಚಿನ ಚಾಂದ್ರೆ. ಹಲೋ ಗೈಸ್, ಇವಾಗ ಟೈಮು 8:45 ಆಗ್ತಾ ಬಂತು. ಆ್ಯಂಡ್ ಇನ್ನು ಬ್ರೇಕ್ಫಾಸ್ಟ್ ಮಾಡಬೇಕಷ್ಟೇ. ನಾನು ಮಗನನ್ನು ಆಟೋದಲ್ಲಿ ಬಿಟ್ಟೆ, ಅಂದರೆ ಸ್ಕೂಲ್ಗೆ ಆಟೋದಲ್ಲೇ ಕಳಿಸೋದಾಯ್ತು ಇವಾಗ ಸದ್ಯಕ್ಕೆ. ಹಾಗೆ ಅವನನ್ನು ಇಷ್ಟು 8:20 ಬರ್ತಾರೆ ಆಟೋದವರು. ಅಲ್ಲಿ ಕಳಿಸಿ ಇವಾಗ ಮನೆಗೆ ಬಂದು ಸ್ವಲ್ಪ ಬಟ್ಟೆ ಎಲ್ಲ ವಾಶ್ ಮಾಡೋದಿತ್ತು ಆಯಿತಾ. ಸೊ ವಾಶ್ ಮಾಡಿ ಇನ್ನು ಬ್ರೇಕ್ಫಾಸ್ಟ್ ಮಾಡಿ ಆಫೀಸಿಗೆ ರೆಡಿಯಾಗಿ ಹೋಗಬೇಕು. ಆ್ಯಂಡ್ ಇಲ್ಲಿ ನೋಡಿ ಗೈಸ್, ಸಿಂಪಲ್ ವೆಜಿಟೇಬಲ್ ಪಲಾವ್. ಹಾಗೆ ಇವತ್ತು ಪುದೀನ ಸೊಪ್ಪಿರಲಿಲ್ಲ ಆಯಿತಾ. ಸೊ ಖಾಲಿ ಕೊತ್ತಂಬರಿ ಸೊಪ್ಪು ಹಾಕಿ ಪಲಾವ್ ಮಾಡಿದ್ದೀನಿ. ಬಿಕಾಸ್ ತರಕಾರಿ ಅಂಗಡಿ ಕೇಳಿದಾಗ ಇರಲಿಲ್ಲ ಅಲ್ಲಿ. ಸೊ ಇನ್ನೊಂದು ಅಂಗಡಿಗೆ ಯಾರು ಹೋಗೋದು ಅಂತ ಹೇಳ್ಬಿಟ್ಟು ಜಸ್ಟ್ ಕೊತ್ತಂಬರಿ ಸೊಪ್ಪು ತಗೊಬಂದಿದೆ ಆಯಿತಾ. ಸೊ ಹಾಗೆ ಕೊತ್ತಂಬರಿ ಸೊಪ್ಪಿನ ಪಲಾವ್ ಇವತ್ತು. ಇವಾಗ ಟೈಮು 9:15 ಆಯಿತು. ಆಫೀಸಿಗೆ ಹೋಗ್ತಾ ಇದ್ದೀನಿ ಆಯಿತಾ. ರಿಕ್ಷಾದಲ್ಲಿ ಹೋಗೋದಲ್ಲ, ಸೊ ಸ್ವಲ್ಪ ಲೇಟಾಗಿ ಹೋದರೆ ಪರವಾಗಿಲ್ಲ, ಬೇಗ ಮುಟ್ತೀನಿ. ಹಾಗಾಗಿ ಮಗ ಸ್ಕೂಲಿಗೆ ಹೋಗಿದ್ದಾನೆ, ಚಿಕ್ಕವನು ಮನೇಲಿದ್ದಾನೆ. ಆದರೆ ಇವತ್ತು ಮಧ್ಯಾಹ್ನ ತನಕ ಇಲ್ಲಾಂದರೆ ಸಂಜೆವರೆಗೂ ನೋಡಬೇಕು ಅಂತ ಹೇಳಿದ್ದಾರೆ. ಬಿಕಾಸ್ ಅಲ್ಲಿ ಆ ಸೈಡಿನ 3 ಮಕ್ಕಳಿದ್ದಾರೆ. ಅವರು ಮಧ್ಯಾಹ್ನ ತನಕ ಬಂದರೆ ಇವನು ಕೂಡ ಮಧ್ಯಾಹ್ನ ತನಕ ಕರ್ಕೊಂಡ್ಬರ್ತಾರಂತೆ. ಮಧ್ಯಾಹ್ನ ಮೇಲೆ ಲಂಚ್ ಕೂಡ ಪ್ಯಾಕ್ ಮಾಡಿ ಕಳಿಸಿದ್ದೀನಿ. ನೋಡಬೇಕು ಮಧ್ಯಾಹ್ನ ಕರ್ಕೊಂಡ್ಬರ್ತಾರೋ ಅಥವಾ ಸಂಜೆ ಕರ್ಕೊಂಡ್ಬರ್ತಾರಾ ಅಂತ ಹೇಳ್ಬಿಟ್ಟು. ಓಕೆ ಗೈಸ್, ಮತ್ತೆ ಕಂಟಿನ್ಯೂ ಮಾಡ್ತೀನಿ ವ್ಲಾಗನ್ನು. ಹಲೋ ಗೈಸ್, ಗುಡ್ ಮಾರ್ನಿಂಗ್. ನಿನ್ನೆ ಮತ್ತೆ ವ್ಲಾಗನ್ನು ಕಂಟಿನ್ಯೂ ಮಾಡೋದಕ್ಕಾಗಿಲ್ಲ ಆಯಿತಾ. ಇಲ್ಲಿಗೆ ಹೋಗೋ ಟೈಮಲ್ಲಿ ಚಿಕ್ಕ ಚಿಕ್ಕ ಕ್ಲಿಪ್ಪಿಂಗ್ಸನ್ನು ತೆಕ್ಕೊಂಡೆ. ಆ್ಯಂಡ್ ನೈಟ್ ಮತ್ತೆ ವ್ಲಾಗ್ ಮಾಡಲಿಕ್ಕೆ ಹೋಗಲಿಲ್ಲ. ಆ್ಯಂಡ್ ಇವತ್ತು ಮಾರ್ನಿಂಗ್ ವ್ಲಾಗನ್ನು ಕಂಟಿನ್ಯೂ ಮಾಡ್ತಾ ಇದ್ದೀನಿ. ಆ್ಯಂಡ್ ನಿನ್ನೆ ಏನು ಗೊತ್ತಾ, ಅತ್ತೆ ಹಲಸಿನ ಹಣ್ಣು ಕೊಟ್ಟಿದ್ರು ಆಯಿತಾ. ಅದನ್ನು ನನಗಂತೂ ಹಲಸಿನ ಹಣ್ಣು ಅಂದರೆ ಫೇವ್ರೇಟ್. ಸೊ ನಾನು ತಗೊಂಡ್ಬಂದೆ ಮನೆಗೆ. ಅಮ್ಮ ಬೊಬ್ಬೆ ಆಗ್ತಾಯಿದ್ರು, ತಿನ್ನಬೇಡ, ತಿಂದರೆ ಆಗಲ್ಲ ಅಂತ ಹೇಳ್ಬಿಟ್ಟು. ಅದಕ್ಕೋಸ್ಕರ ಏನು ಮಾಡಿದೆ, ಚಿಕ್ಕ ಪೀಸು ಪಕ್ಕದ ಮನೆಯವರಿಗೆ ಕೊಟ್ಟೆ. ಹಾಗೆ ಚಿಕ್ಕ ಪೀಸು ಒಂದು ಅಪ್ಪ ತಿಂದರು. ಆ್ಯಂಡ್ ಸ್ವಲ್ಪ ಚಿಕ್ಕ ಹಲಸಿನಕಾಯಿ, ದೊಡ್ಡದೇನಲ್ಲ. ಆ್ಯಂಡ್ ಅದು ಜಾಸ್ತಿ ರಚ್ಚೆನೇ ಇತ್ತು ಆಯಿತಾ, ತೋಳ ಸ್ವಲ್ಪ ಕಮ್ಮಿನೇ. ಅದಕ್ಕೋಸ್ಕರ ಸ್ವಲ್ಪ ತಿಂದ್ವಿ, ನಾವು ಬಿಡಿಸ್ತಾನೆ ತಿಂದ್ವಿ ನಾನು ಮಕ್ಕಳು ಅಂತ ಹೇಳ್ಬಿಟ್ಟು. ಆ್ಯಂಡ್ ಸ್ವಲ್ಪ ಒಂದಿಷ್ಟಿದೆ ಅಷ್ಟೇ, ಅದನ್ನು ತೋಳಿನ ಹಾಗೆ ಇಟ್ಟಿದ್ದೆ. ಅದನ್ನು ಇವಾಗ ಸ್ವಲ್ಪ ಅಕ್ಕಿ ಹಾಕಿ ಮತ್ತು ಬೆಲ್ಲ ಹಾಕಿ ದೋಸೆ ಮಾಡುವ ಅಂತ ಹೇಳ್ಬಿಟ್ಟು. ಜಾಸ್ತಿ ದೋಸೆ ಆಗಲ್ಲ, ಸ್ವಲ್ಪ ದೋಸೆ ಮಾಡುವ ಅಂತ ಹೇಳ್ಬಿಟ್ಟು ಆಯಿತಾ. ಹಾಗೆ ಇವತ್ತು ನನ್ನ ಮಗನಿಗೆ ಕೂಡ ಸ್ಕೂಲ್ ರಜೆ ಆಯಿತಾ. ಅಂದರೆ ಇವತ್ತು ಓರಿಯೆಂಟೇಷನ್ ಪ್ರೋಗ್ರಾಮ್ ಇದೆ. ಸ್ಕೂಲ್ ಸ್ಟಾರ್ಟ್ ಆಗಿ ಏನು ಇಂಟ್ರೊಡ್ಯೂಸ್ ಮಾಡಲಿಲ್ಲ ಅಲ್ವಾ. ಹಾಗಾಗಿ ಇವತ್ತು ಪೇರೆಂಟ್ಸ್ಗಳಿಗೆ ಓರಿಯೆಂಟೇಷನ್ ಪ್ರೋಗ್ರಾಮ್ ಇದೆ. ಹಾಗೆ ಹೋಗಬೇಕು 10 ಗಂಟೆಗೆ. ಹಾಗೆ ಮಗನಿಗೆ ರಜೆ, ಮಕ್ಕಳಿಗೆಲ್ಲ ರಜೆ ಆಯಿತಾ. ಇನ್ನು ನಾಳೆ ಕೂಡ ರಜೆ, ಬಕ್ರೀದ್ ಇದೆ. ಆ್ಯಂಡ್ ಇನ್ನು ಸೋಮವಾರದಿಂದ ಸ್ಕೂಲ್ ಸ್ಟಾರ್ಟ್. ಹಾಗೆ ಸೋಮವಾರ ಬುಕ್ಸ್ ಎಲ್ಲ ಕೂಡ ಕಳಿಸ್ಲಿಕ್ಕೆ ಹೇಳಿದ್ದಾರೆ. ಸೊ ಹಾಗೆ ಇಲ್ಲಿ ನೋಡಿ, ಅಕ್ಕಿ ಸ್ವಲ್ಪ ಜಾಸ್ತಿ ನೆನೆಸಿಟ್ಟಿದ್ದೀನಿ, ಇದು ದೋಸೆಗೆ ಅಂತ ಹೇಳ್ಬಿಟ್ಟು. ಸೊ ಸ್ವಲ್ಪ ಹಲಸಿನ ಹಣ್ಣಿನ ದೋಸೆ ಮಾಡೋದು, ಸ್ವಲ್ಪ ಅಕ್ಕಿ ಹಾಕಿ. ಇಲ್ಲಾಂದರೆ ಹಲಸಿನ ಹಣ್ಣು ಕಮ್ಮಿ ಆಗುತ್ತೆ ಆಯಿತಾ. ಅದಕ್ಕೋಸ್ಕರ ಸ್ವಲ್ಪ ಇದನ್ನು ಫಸ್ಟ್ ರುಬ್ಕೊಳ್ಳೋಣ. ಇಲ್ಲಿಗೆ ಸ್ವಲ್ಪ ಹಲಸಿನ ಹಣ್ಣಿದೆ ಆಯಿತಾ, ಹಿಂದೆ ಉಳ್ದದೆ ಆಯಿತಾ. ಇದನ್ನು ಏನಾದರೂ ಮಾಡುವ ಅಂತೇಳ್ಬಿಟ್ಟು ಹಾಗೆ ಇಟ್ಟಿದ್ದೆ. ಅದಕ್ಕೆ ಇಷ್ಟ ಅಕ್ಕಿ ಹಾಕಿದೆ ಸಾಕಾಯ್ತಾ. ಇಲ್ಲಾಂದರೆ ಹಲಸಿನ ಹಣ್ಣು ಕಮ್ಮಿ ಆಗುತ್ತೆ ತುಂಬ. ಸ್ವಲ್ಪ ಬೆಲ್ಲ ಹಾಕಿದೆ ಆಯಿತಾ.
ಸ್ವಲ್ಪ ಉಪ್ಪು ಹಾಕಿದೆ ಆಯ್ತಾ. ರುಬ್ಕೊಳ್ತೀನಿ, ಮತ್ತೆ ಬೇಕು ಅಂತಂದರೆ ನೀರನ್ನು ಹಾಕ್ಕೊಂಡು ರುಬ್ಕೊಳ್ತೀನಿ ಆಯಿತಾ. ನೋಡಿ ಗೈಸ್, ಅಕ್ಕಿ ಹಾಗೆ ಹಲಸಿನ ಹಣ್ಣು ಹಾಗೆ ಸ್ವಲ್ಪ ಬೆಲ್ಲ ಉಪ್ಪು ಹಾಕಿ ಈ ಥರ ರುಬ್ಕೊಂಡೆ ನೈಸಾಗಿ. ಇನ್ನೊಂದು ಸಲ ರುಬ್ಕೊಳ್ಬೇಕು ಖಾಲಿ ಅಕ್ಕಿನ ಹಾಕ್ಕೊಂಡಾಯ್ತಾ. ಇದು ಸಾಕಾಗೋದಿಲ್ಲ, ಯಾಕಂದರೆ ಸ್ವಲ್ಪ ಅಲ್ವಾ, ಎಲ್ರಿಗೂ ಕೂಡ ಸಾಕಾಗಲ್ಲ. ಕಾವಲಿಯನ್ನು ಬಿಸಿ ಆಗಲಿಕ್ಕೆ ಇಟ್ಟಿದ್ದೀನಿ, ಬಿಸಿ ಆಯಿತು. ತೆಳು ಮಾಡಿದ್ದೀನಿ, ಇದು ಸ್ವಲ್ಪ ನೀರು ಹಾಕಿ. ಇದೆಯಾ ನೋಡಿ ಗೈಸ್, ಫೈನಲಿ ದೋಸೆ ರೆಡಿ. ಬಿಸಿ ಬಿಸಿ ಹಲಸಿನ ಹಣ್ಣಿನ ದೋಸೆ. ಇಲ್ಲಿ ನೋಡಿ ಗೈಸ್, ನನ್ನ ಮಗ ಬಿಳಿ ಬಿಳಿಯಾಗಿದ್ದಾನೆ. ಸ್ನಾನ ಮಾಡಿ ಆಯಿತು ಬೆಳಿಗ್ಗೆನೆ. ಒಂದು ದೋಸೆ ಹಾಕ್ಕೊಟ್ಟಿದ್ದೀನಿ, ಒಂದು ಹಲಸಿನ ಹಣ್ಣಿನ ದೋಸೆ ಆಯಿತಾ. ಸೊ ಅದ್ರ ಜೊತೆಗೆ ಸಕ್ಕರೆ ಸ್ವಲ್ಪ ಅಲ್ಲ ಬಾಬಾ, ಲೈಕ್ ಉಂಟು ದೋಸೆ? ಹಾಂ, ದೋಸೆ ಹೆಂಗಾಯ್ಚಿನ? ಹಾಂ, ಹೆಂಗಾಯ್ತು ಹೇಳು. ನಾ ಮಾಡಕ್ಕಲ್ಲ ಹಂಗಾರೆ ಇನ್ನು ದೋಸೆನ. ಹೆಂಗಾಗೈತೆ ದೋಸೆ? ಹೆಂಗಾಗೈತೆ ನಿಂಗೊಮ್ಮೆ ಮತ್ತೆ ನೋಡು. ದೋಸೆ ಹೆಂಗಾಗೈತೆ? ದೋಸೆ ಹೆಂಗಾಗೈತೆ? ಹೆಂಗಾಗೈತೆ? ಹಾಂ, ಸೂಪರಾ? ಗುಡ್ ಮಾರ್ನಿಂಗ್. ಇದು ಯಾರು ಬಾಬಿ ನಮ್ಮನೆ ಗಂಧ ಹಾಕಿದ್ದು? ಎಲ್ಲ ಇದು ಓಕೆ ಗೈಸ್, ಇವಾಗ ಟೈಮ್ 8 ಗಂಟೆ ಆಗ್ತಾ ಬಂತು. ಇನ್ನು ಫ್ರೆಶ್ ಅಪ್ ಆಗಿ ಬ್ರೇಕ್ಫಾಸ್ಟ್ ಮುಗಿಸಿ ಸ್ಕೂಲಿಗೆ ಹೋಗಬೇಕು, ಬಿಕಾಸ್ ಓರಿಯೆಂಟೇಷನ್ ಪ್ರೋಗ್ರಾಮಿಗೆ. ಹಾಗೆ ಇವತ್ತಿನ ವ್ಲಾಗನ್ನು ಕೂಡ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ನಿಮ್ಗೆ ಏನಾದರೂ ಇವತ್ತಿನ ವ್ಲಾಗ್ ಇಷ್ಟ ಆಗಿದ್ರೆ ಪ್ಲೀಸ್ ಒಂದು ಲೈಕ್ ಮಾಡಿ. ಹಾಗೆ ನೀವೇನಾದರೂ ನನ್ನ ಚಾನಲ್ಗೆ ಫಸ್ಟ್ ಟೈಮ್ ಬರ್ತಾ ಇದ್ರೆ ಪ್ಲೀಸ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಆಯಿತಾ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಮತ್ತೊಂದು ಹೊಸ ವಿಡಿಯೋದಲ್ಲಿ ಮತ್ತೆ ಸಿಗ್ತೀನಿ. ಅಲ್ಲಿ ಹೋಗ್ಬಿಟ್ಟು ಬಾಯ್.